ದೂರಿನ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಈ ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ ಅನ್ನೋದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಅವರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಇವರೇ ಮಾಡಿದ್ದಾರೆ ಇದನ್ನೆಲ್ಲ. ಫಸ್ಟ್ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಮಾತಾಡ್ಲಿ. ಕರುನಾಡಲ್ಲಿ ಜೋರಾಯಿತು ರಾಜೀನಾಮೆ ರಾಜಕೀಯ. ವಿಪಕ್ಷಗಳ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಕಿಡಿ. ಆರೋಪ ಹೊತ್ತವರೆಲ್ಲ ರಿಸೈನ್ ಮಾಡಲಿ ಎಂದು ಸವಾಲ್. ಅಯ್ಯೋ ನಾನು ಐ ಎಮ್ ಹೆಲ್ಪ್ಲೆಸ್, ನನ್ಗೆ ಯಾವುದೋ ಪ್ರೆಜರ್ ಇದೆ ಹಾಗಾಗಿ ನಾನು ಅಂತ ಹೇಳಪ್ಪ. ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ನಾನು ನೋಡಿದೆ. ಇನ್ಸ್ಪೆಕ್ಟರ್ ಅವನು ಸಮ್ಮುಖದಲ್ಲಿ ಎಚ್ಡಿಕೆ ವಿರುದ್ಧ ದೂರು ನೀಡಲು ವಿಜಯ್ ಟಾಟಾ ಮೇಲೆ ಒತ್ತಡ. ಸ್ವತಃ ನನ್ನ ಬಳಿಯೇ ಅವರು ಹೇಳಿದ್ದಾರೆ. ಜೆಡಿಎಸ್ ನಾಯಕ ರಮೇಶ್ ಗೌಡ ಬಿಗ್ ಬಾಂಬ್. ಜಾಮೀನಿಗಾಗಿ ಜೈಲಲ್ಲಿ ದರ್ಶನ್ ಪರದಾಟ. ಸ್ಕ್ಯಾನಿಂಗು ಒಪ್ಪದೆ ದಾಸನ ಒದ್ದಾಟ. ಬೇಲ್ ಸಿಗದಿದ್ರೆ ಇನ್ನಷ್ಟು ಸಂಕಷ್ಟ. ಮೊನ್ನೆ ಬಸ್ ಕಂಡಕ್ಟರ್ ಮೇಲೆ ಚಾಕುವಿನಿಂದ ಹಲ್ಲೆ. ನಿನ್ನೆ ಸ್ಕ್ರೂ ಡ್ರೈವರ್ನಿಂದ ಚುಚ್ಚೋದಾಗಿ ಬೆದರಿಕೆ. ಬಿಎಂಟಿಸಿ ಬಸ್ಗಳಲ್ಲಿ ಜೋರಾಗ್ತಿದೆ ಪ್ರಯಾಣಿಕರ ರಂಪಾಟ. ಮೈಸೂರು ಹಬ್ಬಕ್ಕೆ ಮೆರುಗು ತುಂಬಿದ ಮಕ್ಕಳು. ಕಣ್ಮನ ಸೆಳೆದ ಚಿಣ್ಣರ ಕಲಾಥಾನ್. ಅರಮನೆ ಮುಂದೆ ಜಾನಪದ ಸೊಬಗು. ಮೂಡಾದ ಬಳಿಕ ಮತ್ತೊಂದು ಪ್ರಾಧಿಕಾರದಲ್ಲಿಯೂ ಕೂಡ ಅಕ್ರಮ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾಂಗ್ರೆಸ್ ಆಡಳಿತದಲ್ಲಿ ಯಾವ್ಯಾವ ಪ್ರಾಧಿಕಾರದಲ್ಲಿ ಯಾವ್ಯಾವ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಅನೇಕ ರೀತಿಯ ದಾಖಲೆಗಳು ಸಿಗ್ತಾ ಇದೆ. ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿಯೂ ಕೂಡ ಅಕ್ರಮ ನಡೀತಾ ಹಾಗಿದ್ರೆ, ಲೇಔಟ್ ನಿರ್ಮಾಣ, ಅನುಮತಿ ಮತ್ತು ಹಂಚಿಕೆಯಲ್ಲಿ ಅಕ್ರಮ ನಡೀತಾ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಮೂಡ ಹಗರಣದ ರೀತಿಯಲ್ಲೇ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿಯೂ ಕೂಡ ಅಕ್ರಮ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ. ಲೇಔಟ್ ನಿರ್ಮಾಣ, ಅನುಮತಿ ಮತ್ತು ಹಂಚಿಕೆಯಲ್ಲಿ ಈ ರೀತಿಯ ಅಕ್ರಮ ನಡೆದಿರಬಹುದು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ಅಕ್ರಮದ ಸಂಶಯ ಕಾಡ್ತಾ ಇದೆ. ಇದಕ್ಕೆ ಪುಷ್ಟಿ ಎನ್ನುವಂತೆ ದಾಖಲೆಗಳು ಕೂಡ ಇದೆ. ಏನು ಆ ದಾಖಲೆ, ಅದರಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ನೋಡ್ತಾ ಹೋಗೋಣ.